ಮಮತ್ತು ನಃ ಪರಿಜ್ಮಾವಸರ್ಹ ಮಮತ್ತು ವಾತೋ ಅಪಾಂ ವೃಷಣ್ವಾನ್ ಶಿಶೀತಮಿಂದ್ರ ಪರ್ವತ ಯುವನ್ನಸ್ತನ್ನೋ ವಿಶ್ವೇ ವರಿವಸ್ಯಂತು ದೇವಾಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಫೆಬ್ರವರಿ ತಿಂಗಳು 2026 ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋలో ನೋಡೋಣ. ಮಿಥುನ ರಾಶಿಯವರಿಗೆ ಈ 9ನೇ ಮನೆ ಅನ್ನುವಂಥದ್ದು ಬಹಳ ವಿಶೇಷ. 9ನೇ ಮನೆಯಲ್ಲಿ 5 ಗ್ರಹಗಳ ಸಂಯೋಗ, ಪಂಚಗ್ರಹ ಕೂಟ ಅನ್ನುವಂಥದ್ದು ನಡೀತಾ ಇದೆ. ಯಾವ್ಯಾವ ಗ್ರಹ? ರಾಹು, ಸೂರ್ಯ, ಶುಕ್ರ, ಬುಧ ಹಾಗೂ ಕುಜ. ನಿಮ್ಮ ರಾಶಿಯಾಧಿಪತಿ ಭಾಗ್ಯಸ್ಥಾನದಲ್ಲಿ, ನಿಮ್ಮ ಸುಖ ಸ್ಥಾನಾಧಿಪತಿ ಭಾಗ್ಯಸ್ಥಾನದಲ್ಲಿ, ನಿಮ್ಮ ತೃತೀಯ ಸ್ಥಾನಾಧಿಪತಿ ಭಾಗ್ಯಸ್ಥಾನದಲ್ಲಿ, ಪಂಚಮ ಹಾಗೂ ವ್ಯಯಸ್ಥಾನಾಧಿಪತಿ ಭಾಗ್ಯಸ್ಥಾನದಲ್ಲಿ, ಷಷ್ಠ ಸ್ಥಾನ ಹಾಗೂ ಲಾಭಸ್ಥಾನಾಧಿಪತಿ ಭಾಗ್ಯಸ್ಥಾನದಲ್ಲಿ. ಅರ್ಥ ಮಾಡ್ಕೊಳ್ಳಿ 9ನೇ ಮನೆ ಎಷ್ಟು ಬಲಿಷ್ಠವಾಗಿದೆ ನಿಮಗೆ ಫೆಬ್ರವರಿ ತಿಂಗಳಲ್ಲಿ. ಫೆಬ್ರವರಿ ತಿಂಗಳು ಮಹಾಪರ್ವಕಾಲ. ಕಾರಣ, ಫೆಬ್ರವರಿ 14ನೇ ತಾರೀಕು ಶನಿ ಪ್ರದೋಷ, ಶನೈಶ್ಚರನಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥ ದಿನ. ಪ್ಲಸ್ ಶಿವನಿಗೆ ಹಾಗೂ ನಂದಿಗೆ ವಿಶೇಷವಾದಂಥ ದಿನ. ಅದರ ನೆಕ್ಸ್ಟ್ ಡೇ ಪರ್ವಕಾಲ, ಚಾಂದ್ರ ಸೌರ ಮಹಾಶಿವರಾತ್ರಿ, ಫೆಬ್ರವರಿ 15ನೇ ತಾರೀಕು ಭಾನುವಾರ. ಅದ್ಭುತವಾದಂಥ ಒಂದು ಸಂದರ್ಭ. ಇದನ್ನು ಪರ್ವಕಾಲ ಅಂತ ಕರೀತೀವಿ. ಫೆಬ್ರವರಿ ತಿಂಗಳಲ್ಲಿ ಮಹಾಶಿವನನ್ನು ಆರಾಧನೆ ಮಾಡುವಂತಹ ಈ ತಿಂಗಳಲ್ಲಿ ಬಹು ನಿರೀಕ್ಷಿತವಾಗಿ ಮಿಥುನ ರಾಶಿಯವರಿಗೆ ಪಂಚಗ್ರಹದ ಕೂಟ, 5 ಗ್ರಹಗಳು ಎಂತಹ ಫಲವನ್ನು ಕೊಡುತ್ತೆ ಅಂತಂದರೆ ನೀವದನ್ನು ಯಾವ ಕಾರಣದಲ್ಲೂ ಯೋಚನೆ ಮಾಡಲಿಕ್ಕೂ ಆಗಲ್ಲ. ಅದೇನು ಗುರುಗಳೇ, ನಮಗೆ ಜನ್ಮಗುರು ನಡೀತಾ ಇದೆ, ಗುರು ಚೆನ್ನಾಗಿಲ್ಲ, ಗುರುಬಲ ಇದೆ ಇಲ್ಲ ಅಂತೀರಾ, ಆದರೆ ನೀವು ನೋಡಿದ್ರೆ ಅದ್ಭುತ ಅಂತೀರಾ. ಹೌದು, ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳು ತುಂಬಾ ಚೆನ್ನಾಗಿದೆ. ನಿಮ್ಮ ಪ್ರಯತ್ನ ಯಾವುದೇ ವ್ಯವಹಾರದಲ್ಲಾಗಲಿ, ಉದ್ಯೋಗದಲ್ಲಾಗಲಿ, ಪ್ರತಿಯೊಂದು ವ್ಯವಹಾರದಲ್ಲೂ ಕೂಡ ನಿಮಗೆ ಸಕ್ಸಸ್ ಅನ್ನುವಂಥ ಒಂದೇ ಮಂತ್ರ ಇರುತ್ತೆ ಹೊರತು ಫೇಲ್ಯೂರು ಅಥವಾ ಡಿಸ್ಟರ್ಬೆನ್ಸ್ ಅನ್ನುವಂಥ ಯಾವುದೇ ಕೆಟ್ಟದ್ದು ನಿಮ್ಮ ಕಿವಿಗೆ ಬೀಳಲ್ಲ, ನಿಮ್ಮ ಕೈಯಲ್ಲಿ ಆಗಲ್ಲ ಅನ್ನುವಂಥ ವಿಷಯ ಇರೋದಿಲ್ಲ. ನಿಮ್ಮ ವಿದ್ಯಾನುಸಾರವಾಗಿ, ಅನುಭವದ ಅನುಸಾರವಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಜಯತ್ವ ಪಡಿತೀರಾ. ಈಗ ವಿದ್ಯೆಯಿಂದ ನೀವು ಕೆಲಸ ಮಾಡೋಕ್ಕೋದ್ರೆ ಆಗಲ್ಲ ಅಲ್ವಾ? ಈಗ ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ ಅಂತಂದರೆ ನೀವು ಕಂಪ್ಯೂಟರ್ ಯೂಸ್ ಮಾಡಿದ್ರೆ ಸಕ್ಸಸ್ ಆಗ್ತೀರಾ? ಆಗಲ್ಲ. ಹಾಗೆ ನಿಮ್ಮ ವಿದ್ಯೆ ಮತ್ತು ಅನುಭವದ ಆಧಾರದ ಮೇಲೆ ನೀವೇನು ಮಾಡ್ತೀರೋ ಆ ಪ್ರಯತ್ನ ನಿಮಗೆ ಸಫಲ ಹೊರತು ವಿಫಲ ಅಂತೂ ಖಂಡಿತ ಇಲ್ಲ. 3ನೇ ತಾರೀಕು ನಿಮಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಹಾಗೆ 5ನೇ ತಾರೀಕು ಶುಕ್ರ ಭಾಗ್ಯಸ್ಥಾನಕ್ಕೆ ಬರ್ತಾರೆ. 13ನೇ ತಾರೀಕು ಸೂರ್ಯ ಭಾಗ್ಯಸ್ಥಾನಕ್ಕೆ ಬರ್ತಾರೆ. 23ನೇ ತಾರೀಕು ಕುಜ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಈಗಾಗಲೇ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ರಾಹು. 5 ಗ್ರಹಗಳ ಸಂಯೋಗ. ಇನ್ನು ಶನಿ ಅಂತೂ ದಶಮದಲ್ಲಿದ್ದಾರೆ. ಶನಿ ನಿಮಗೆ ಪಾಸಿಟಿವ್, ಏನು ತೊಂದರೆ ಇಲ್ಲ. 3ನೇ ಮನೆಯಲ್ಲಿರ್ತಕ್ಕಂಥ ಕೇತುನು ಪಾಸಿಟಿವ್. ಕೇವಲ ಗುರು ಮಾತ್ರ ನಿಮಗೆ ಈ ತಿಂಗಳು ಸಪೋರ್ಟ್ ಮಾಡಲ್ಲ, ಬಿಟ್ಟರೆ ಉಳಿದ ಅಷ್ಟೂ ಗ್ರಹಗಳು ನಿಮಗೆ ಸಪೋರ್ಟ್ ಮಾಡುತ್ತೆ. ಶ್ರೀಕಂಠ ಯೋಗ ಅನ್ನುವಂಥ ಯೋಗ ಪ್ರಾಪ್ತಿಯಾಗುವಂಥದ್ದು ಹೇಗೆ ಅಂತ ಹೇಳ್ತೀನಿ. ರುದ್ರಾಕ್ಷಾಭರಣೋ ವಿಭೂತಿ ಧವಲ ಛಾಯೋ ಮಹಾತ್ಮ ಶಿವಂ ಧ್ಯಾಯತ್ಯಾತ್ಮನಿ ಸಂತತಂ ಸುನಿಯಮಃ ಶೈವವ್ರತೆ ದೀಕ್ಷಿತಃ ಸಾಧೂನಾಮುಪಕಾರಕಃ ಪರಮಹೇಶ್ವತೆ ವಾನಸಯೋ ಭವೇತ್ ತೇಜಸ್ವಿ ಶಿವಪೂಜೆಯ ಪ್ರಮುದಿತಃ ಶ್ರೀಕಂಠ ಯೋಗೋದ್ಭವ. ಶ್ರೀಕಂಠ ಯೋಗ ಉತ್ಪತ್ತಿ ಆಗುತ್ತೆ. 5 ಗ್ರಹಗಳು 9ನೇ ಮನೆಯಲ್ಲಿದ್ದಾಗ ಏನು ಫಲ ಕೊಡುತ್ತೆ? ಶ್ರೀಕಂಠ ಯೋಗದಲ್ಲಿ ವಿಶೇಷವಾಗಿ ಶಿವನು ರುದ್ರಾಕ್ಷಿಯಂತೆ ಕಣ್ಣಿಗೆ ಕಾಣುವನು ಅಂದರೆ ಅದರ ಅರ್ಥ ಶಿವ ಅಂತಂದರೆ ನಮಗೆ ನೆಮ್ಮದಿ ಅಂತ ಹೇಳ್ತೀವಿ. ನಾನೇನು ವಿಷ್ಣು ಪೂಜೆ ಮಾಡಬಾರದು ಅಥವಾ ಗಣಪತಿ ಪೂಜೆ ಮಾಡಬಾರದು ಅಥವಾ ದೇವಿ ಪೂಜೆ ಮಾಡಬಾರದು ಅಂತ ಹೇಳ್ತಿಲ್ಲ. ಶಿವನನ್ನು ಪೂಜೆ ಮಾಡ್ತಿದ್ರೆ ಸಿಗುವಂತಹ ಮನಸ್ಸಿಗೆ ನೆಮ್ಮದಿ ಮತ್ತೆಲ್ಲೂ ಸಿಗೋದಿಲ್ಲ. ಯಾಕೆಂದರೆ ಅಂತ್ಯವನ್ನು ಶಿವ ಅಂತ ಕರಿತೀವಿ. ಆದಿ ಬ್ರಹ್ಮ ಆದರೆ ಸಂರಕ್ಷಕ ವಿಷ್ಣು, ಆದರೆ ಅಂತ್ಯ ಶಿವ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಅಂತ್ಯ ಅನ್ನುವಂಥದ್ದು ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಚಾರದಲ್ಲೂ ಅಂತ್ಯ ಇರುತ್ತೆ. ಕಾಲೋ ಜಗತ್ ಭಕ್ಷಕ. ಹಾಗೆ
ರುದ್ರಾಕ್ಷಿ ವಿಭೂತಿಗೆ ಯಾವ ಬಲ ಇರುತ್ತೋ ಅಷ್ಟೇ ಬಲ ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಇರುತ್ತೆ. ಮಹಾತ್ಮರ ದರ್ಶನ ಮಾಡ್ತೀರಾ, ಶಿವನ ಧ್ಯಾನವನ್ನು ಹೆಚ್ಚು ಮಾಡ್ತೀರಾ, ನಿಯಮ ನಿಷ್ಠೆಗಳಲ್ಲಿ ಇರ್ತೀರಾ. ಜೊತೆಗೆ ಶಿವನ ಅನುಗ್ರಹದಿಂದ ಈ ತಿಂಗಳು ನಿಮಗೆ ಯಾವುದೇ ರೀತಿಯಂಥ ಕೆಟ್ಟ ಸಂಭವಗಳು ನಡೆಯದೆ ಎಲ್ಲ ಒಳ್ಳೆಯ ಕೆಲಸಗಳು ಒಳ್ಳೆಯ ಕಾರ್ಯಗಳಾಗುತ್ತೆ. ಜೊತೆಗೆ ಪರಮಾತ್ಮನ ಆಶೀರ್ವಾದದಿಂದ ಅಸೂಯೆ, ಕೆಟ್ಟದ್ದು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಂದ ದೂರವಾಗಿ ಒಂಥರ ಶುಚಿರ್ಭೂತರಾಗಿ, ಶುಚಿರ್ಭೂತರ ಅಂದರೆ ಸೋಪ್ ಹಾಕೊಂಡು ಚರ್ಮದಲ್ಲಿರೋ ಕೊಳೆ ತೆಗೆಯೋದಲ್ಲ, ಕರ್ಮದಲ್ಲಿರೋ ಕೊಳೆ ತೆಗೆಯೋದಕ್ಕೆ ಒಂದು ಸೋಪು, ಅಧ್ಯಾತ್ಮ ಮಾರ್ಗ. ಇದೆಲ್ಲ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿ ಸಿಕ್ಕಿ ಶ್ರೀಕಂಠ ಯೋಗ ಪ್ರಾಪ್ತಿಯಾಗುತ್ತೆ. ಸರಿ, ಈಗ 9ನೇ ಮನೆ ಅಷ್ಟು ಚೆನ್ನಾಗಿತ್ತು ಅಂದರೆ 9ನೇ ಮನೆ ಭಾಗ್ಯಸ್ಥಾನ. ಭಾಗ್ಯಸ್ಥಾನ ಆಕ್ಟಿವೇಟ್ ಆಗಬೇಕು. ಒನ್ಸ್ ಭಾಗ್ಯಸ್ಥಾನ ಆಕ್ಟಿವೇಟ್ ಆಯ್ತು ಅಂದರೆ ಭಾಗ್ಯಗಳ ಬಿಟ್ಟರೆ ಇನ್ನೇನು ಬರೋದು ಸಾಧ್ಯ? ಭಾಗ್ಯಗಳಲ್ಲಿ ಕೆಟ್ಟದ್ದು ಕೊಡೋದು ಸಾಧ್ಯನಾ? ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ವಯಸ್ಕರಾಗಿದ್ದರೆ ವಿವಾಹ ಭಾಗ್ಯ, ಹಣ ಸಂಪಾದನೆ ಮಾಡಿ ಮನೆ ತಗೊಳ್ಬೇಕು ಅಂತಂದರೆ ಗೃಹ ಭಾಗ್ಯ, ಇಲ್ಲ ಭೂಮಿ ತಗೊಳ್ಳೋ ಶಕ್ತಿ ಇದೆ ಅಂದರೆ ಭೂಮಿ ಭಾಗ್ಯ, ಇಲ್ಲ ಮಕ್ಕಳು ಬೇಕು ಅನ್ನೋಂಥ ವಯಸ್ಸಿದ್ರೆ ಮಕ್ಕಳ ಭಾಗ್ಯ, ವಿದ್ಯೆ ಓದುವಂತಹ ವಯಸ್ಸಿದ್ರೆ ವಿದ್ಯಾಭಾಗ್ಯ, ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಆರೋಗ್ಯ ಭಾಗ್ಯ. ಇವೆಲ್ಲ ಭಾಗ್ಯಗಳನ್ನು ಅನುಭವಿಸುವಂತಹ ಒಂದು ತಿಂಗಳು ಫೆಬ್ರವರಿ ಮಾಸ. ಬಿಕಾಸ್ ಭಾಗ್ಯಸ್ಥಾನದಲ್ಲಿ ನಿಮಗೆ ವಿಶೇಷವಾಗಿ 5 ಗ್ರಹಗಳಿದೆ, ಪಂಚಗ್ರಹ ಕೂಟ. ಜೊತೆಗೆ ಭಾಗ್ಯದಲ್ಲಿ ಬುಧ ಇದ್ದಾಗ ಏನು ಫಲ ಕೊಡುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಎಷ್ಟು ಬಲಿಷ್ಠವಾಗಿರ್ತಕ್ಕಂಥದ್ದು ಅಂತಂದರೆ ಅದನ್ನು ಕೋದಂಡ ಬುಧ ಅಂತ ಕೂಡ ಕರಿತೀವಿ ನಾವು. 9ನೇ ಮನೆಯಲ್ಲಿ ಬುಧ ಇದ್ದರೆ ಸ್ಪೆಸಿಫಿಕ್, ಪೊಟೆನ್ಷಿಯಲಿ ಸ್ಪೆಷಲೈಸೇಷಡ್ ಅಂತಂದರೆ ಸ್ಪೆಷಲೈಸೇಷನ್. ನೀವೇನಾದರೂ ವಿದ್ಯಾಭ್ಯಾಸದಲ್ಲಿ ಮಾಡ್ತಾ ಇದ್ರೆ, ಎಸ್ಪೆಷಲಿ ನಮಗೆ ವಿದ್ಯಾಭ್ಯಾಸಕ್ಕೆ ಅಧಿಪತಿ ಯಾರು ಅಂತಂದರೆ ಬುಧ. ಹೈಯರ್ ಲರ್ನಿಂಗು, ಎಜುಕೇಷನ್ನು, ವಿಸ್ಡಮ್ಮು, ಫಿಲಾಸಫಿ, ರಿಲಿಜಿಯನ್ನು, ಸ್ಪಿರಿಚುವಾಲಿಟಿ, ಮತ್ತು ಫಾರ್ಚೂನ್ ಅಂದರೆ ಲಕ್, ಅದೃಷ್ಟ, ಮತ್ತು ಗೋಲ್ ರೀಚ್, ಡೆಸ್ಟಿನಿ, ಮತ್ತು ತಂದೆಗೆ ಸಂಬಂಧಪಟ್ಟಂಥ ಆರ್ಡರ್ಸನ್ನು ನಾವು ಪರಿಪಾಲನೆ ಮಾಡುವಂಥದ್ದು, ಇದೆಲ್ಲ ಬುಧನಿಗೆ ಸಂಬಂಧಪಟ್ಟಂಥದ್ದು. ಆ ಸ್ಪಿರಿಚುವಾಲಿಟಿ ಸಿಗುತ್ತೆ ನಿಮಗೆ. ಸ್ಪೆಷಲೈಸೇಷನನ್ನು ಮಾಡ್ಕೋತಾರೆ ಯಾವುದಾದ್ರೂ ಒಂದು ವೃತ್ತಿಯಲ್ಲಿ, ಈವನ್ PhD ಆಗ್ಬೋದು, ಪೋಸ್ಟ್ ಡೇಟ್ ಆಗ್ಬೋದು, ಗುರು ಚೇಂಜ್ ಆದರೆ ಗುರುಬಲ ಬರೋದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಗುರುಶಾಂತಿ ಮಹಾಯಾಗಗಳು ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ನಿಮ್ಮ ಊರು ಸುತ್ತಮುತ್ತ, ನಿಮ್ಮ ಗ್ರಾಮದ ಸುತ್ತಮುತ್ತ ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ನೀವು ಒಂದು 500, 1000, 2000 ಅದಕ್ಕೆ ಚಾರ್ಜ್ ಇಟ್ಟಿರ್ತಾರೆ. ಅದನ್ನು ಬರೆಸ್ಬಿಟ್ಟು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಎಲ್ಲ ಕೊಟ್ಟು ಬಂದರೆ ಸಂಕಲ್ಪ ಮಾಡಿ ಗುರುಶಾಂತಿ ಮಹಾಯಾಗ ಮಾಡ್ತಾರೆ. ಇದು ಕಡ್ಡಾಯವಾಗಿ ಮೇಷರಾಶಿಯವರು ಮಾಡಿಸ್ಕೋಬೇಕು. ಹಾಗೇನಾದರೂ ನಿಮಗೆ ಎಲ್ಲೂ ಅನುಕೂಲ ಆಗಲಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ ಹಾಗೂ ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲಿ ಶನೈಶ್ಚರ ಹೋಮನೂ ಬರುತ್ತೆ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ, ಲಕ್ಷ್ಮೀ ಮಹಾಲಕ್ಷ್ಮಿ ಹೋಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದರೆ 8431384001 ಅನ್ನುವಂಥ ಒಂದು ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸನ್ನು ಕೊಡ್ತಾರೆ. ನೀವು ಮಾಡಬೇಕಾದ್ರೆ ಇಷ್ಟೇ, ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಸಮೇತವಾಗಿ ನಿಮ್ಮ ಪಿನ್ ಕೋಡ್ ಅಡ್ರೆಸ್ ಸಮೇತವಾಗಿ ನಿಮ್ಮ ಒಂದು ಅಡ್ರೆಸ್ಸನ್ನು ಕಳಿಸಿದ್ರೆ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಆಗುತ್ತೆ. 1001 ರೂಪಾಯಿ ಈ ಒಂದು ಪೂಜೆಗೆ ಚಾರ್ಜಸ್ ಇರುತ್ತೆ. ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ, ಅದಕ್ಕಿಂತ ಹೆಚ್ಚಿನ ಅವಕಾಶ ಇರಲ್ಲ. ಯಾಕಂದರೆ ಹೋದ್ಸಲ ತುಂಬ ಜನ ಆಗೋಗಿ ಕುದುರೆಲಾಡ ಸುಮಾರು ಜನಕ್ಕೆ ನಾವು ಕಳ್ಸೋಕ್ಕಾಗಿಲ್ಲ ಶನಿಶಾಂತಿ ಮಹಾಯಾಗದಲ್ಲಿ. ಈ ಸಲ ಕರುಂಗಲಿ ಮಾಲಾ ಅನ್ನುವಂಥ ಮಾಲೆಯನ್ನು ಪೂಜೆಗಿಟ್ಟು ನಾವು ನಿಮಗೆ ಕಳಿಸ್ತಾ ಇದ್ದೀವಿ. ಆ ಕರುಂಗಲಿ ಮಾಲೆ ಒಂದು ಪೂಜೆಗೆ ಒಬ್ಬರಿಗೆ 1 ಸಿಗುತ್ತೆ. ವಿತ್ ಸರ್ಟಿಫಿಕೇಟ್ ಸಮೇತವಾಗಿ ಈ ಒಂದು ಕರುಂಗಲಿ ಮಾಲೆ ನಿಮಗೆ ಬರುತ್ತೆ. ನೆಗೆಟಿವ್ ಎನರ್ಜಿನ ದೂರ ಮಾಡಿಕೊಂಡು ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡೋದಕ್ಕೆ ಆ ಮಾಲೆ ನಿಮಗೆ ಸಪೋರ್ಟ್ ಮಾಡುತ್ತೆ. ಶಿವ ಹಾಗೂ ಗುರುಗಳ ಒಂದು ಪ್ರತೀಕವಾಗಿರ್ತಕ್ಕಂಥ ಮಾಲೆ ಅದು. ಅದನ್ನು ನೀವು ಧರಿಸ್ಕೋಬೋದು. ಪೂಜೆ ಆದಮೇಲೆ ಕೊರಿಯರ್ ಮುಖಾಂತರ ನಿಮಗೆ ಬರುತ್ತೆ. ಈ ಒಂದು ಪೂಜಾ ಫಲ ನಿಮಗೆ ಸಿಗಬೇಕು ಅನ್ನುವಂಥದ್ದೇ ಭಾಳ ಮುಖ್ಯ. ಮೇಷರಾಶಿಯವರು ಕಡ್ಡಾಯವಾಗಿ ಮಾಡ್ಕೊಳ್ಬೇಕು. 1000 ಜನಕ್ಕಿಂತ ಹೆಚ್ಚು ಮಾಡ್ತಾ ಇಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಮೇಷರಾಶಿಯವರು ಅದು ಕಂಪ್ಲೀಟ್ ಆಗೋಳಿಗೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವು ಪೂಜೆಯಲ್ಲಿ ಪಾಲ್ಗೊಳ್ಬೋದು, ಡೈರೆಕ್ಟಾಗೂ ಬರ್ಬೋದು. ಅತ್ತಿಬೆಲೆಯಿಂದ ನಿಮಗೊಂದು 1 ಕಿಲೋಮೀಟರ್ ದೂರ ಆಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ, ಹೊಸೂರ್ಗೆ ಹೋಗೋ ರೋಡಲ್ಲಿ ಅತ್ತಿಬೆಲೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ರಾಜರಾಜೇಶ್ವರಿ, ಶನೈಶ್ಚರ ಹಾಗೂ ಆಂಜನೇಯ ಸ್ವಾಮಿ ಇರತಕ್ಕಂಥ ಮಹಾಕ್ಷೇತ್ರದಲ್ಲಿ ಒಂದು ಯಾಗ ಮಾಡ್ತಾ ಇರೋದು. ಈ ಯಾಗದ ಒಂದು ಲೊಕೇಶನನ್ನು ನಿಮಗೆ ಈಗ ಈ ಒಂದು ವಿಡಿಯೋಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಲಾಗಿರುತ್ತೆ. ಖಂಡಿತ ಅದನ್ನು ಸೇವ್ ಮಾಡಿಕೊಂಡು ನೀವು ಬರ್ಬೋದು. ಕುಟುಂಬ, ಪರಿವಾರ, ಸಪರಿವಾರ ಸಮೇತವಾಗಿ ಅಕ್ಕಪಕ್ಕದ ಮನೆಯವರನ್ನು ಕರ್ಕೊಂಡು ಬರ್ಬೋದು. ದುಡ್ಡು ಕೊಟ್ಟವರೇ ಬರಬೇಕು ಅಂತೇನಿಲ್ಲ, ದುಡ್ಡು ಕೊಡದೇ ಇರೋರು ಬರ್ಬೋದು. ಮಹಾಯಾಗಕ್ಕೆ
ಪಾಲ್ಗೊಂಡು ದರ್ಶನ ಮಾಡಿ ಅನ್ನದಾನ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕು. ಯಾರ್ಯಾರಿಗೆ ಸಂಕಲ್ಪ ಆಗಬೇಕು, ಹಾಗಾಗಿ ಕರುಂಗಲಿ ಮಾಲೆ ಬೇಕು ಅನ್ನೋರು ಮಾತ್ರ ಖಂಡಿತ ಆ ನಂಬರ್ಗೆ ಫೋನ್ ಮಾಡಿ ನೀವು ಡೀಟೇಲ್ಸನ್ನು ಫಿಲಪ್ ಮಾಡಿ ನಿಮಗೆ ಪೂಜೆ ಆಗಿ ಪ್ರಸಾದ ಅಂತ. ವಿವಾಹಕ್ಕೆ ಸಂಬಂಧಪಟ್ಟಂತ ತಯಾರಿಗಳು, ಸ್ತ್ರೀಯರಿಗೆ ಅಧಿಕವಾದಂಥ ಸಂತೋಷ ಪಡುವ ಮಾಸ, ಅಲ್ಪ ಪ್ರಯಾಣ, ಹೊಸ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಮೋಸಗಳು ವಂಚನೆಗಳು ದೂರ ಆಗಿ ಸಂತೋಷ ಜೀವನ, ಹಣಕಾಸಿನ ವ್ಯವಹಾರದಲ್ಲಿ ಅಭಿವೃದ್ಧಿ, ಸ್ವಲ್ಪ ವ್ಯತ್ಯಾಸಗಳಾದರೂ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಾ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಗತಿ, ತಿರುಗಾಟದಲ್ಲೂ ಕೂಡ ನಿಮಗೆ ಸಂತೋಷ ಇರುತ್ತೆ, ಬಂಧುಗಳು ನಿಮಗೆ ಹೆಚ್ಚಿನ ಸಪೋರ್ಟ್ ಮಾಡ್ತಾರೆ, ಮನಸ್ಸಿಗೆ ಸಮಾಧಾನ ಹಾಗೂ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ವಹಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭವಾದ ಮಾಸ, ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಅಭಿವೃದ್ಧಿ, ಸಕ್ಸಸ್ ಕಾಣಬಹುದು, ಮನೆಯ ವಾತಾವರಣ ಸ್ವಲ್ಪ ಪಾಸಿಟಿವ್ ಆಗಿ ಬದಲಾವಣೆ ಆಗುತ್ತೆ, ಸತಿಪತಿಗಳ ಕಲಹ ದೂರ ಆಗುತ್ತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಶುಭ ಫಲ, ಪಾಲುದಾರಿಕೆಯಲ್ಲಿ, ರೈತರಿಗೆ ವ್ಯವಸಾಯ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ, ಮೃಷ್ಟಾನ್ನ ಭೋಜನ ಪ್ರಾಪ್ತಿ, ನೂತನ ವಸ್ತ್ರಗಳನ್ನು ಖರೀದಿ ಮಾಡುವಂತ ಯೋಗ ಈ ತಿಂಗಳು, ವಾಹನ ಖರೀದಿ ಮಾಡುವಂತ ಯೋಗನೂ ಇದೆ, ಆರೋಗ್ಯದಲ್ಲಿ ವೃದ್ಧಿಯಾಗಿ ದಂಪತಿಗಳು ಸಂತಾನ ಅಪೇಕ್ಷಿತರಿಗೆ ಅತ್ಯಂತ ಶುಭವಾದ ಮಾಸ. ಮತ್ತೆ ಉಲ್ಲಾಸಮಯವಾದಂತಹ ಮನರಂಜನಾ ಜೀವನ ಈ ತಿಂಗಳು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಸ್ವಲ್ಪ ಮಾನಸಿಕವಾಗಿ ಬೇಸರ ಆಗುವಂಥದ್ದು, ಅಂದರೆ ಮಾತಿನಿಂದ ಬೇಸರ ಆಗುವಂಥ ಸಾಧ್ಯತೆಗಳು, ದೈಹಿಕವಾಗಿ ಯಾವುದೇ ತೊಂದರೆಗಳು ಬರೋದಿಲ್ಲ. ವಿಶ್ರಾಂತಿ ಸ್ವಲ್ಪ ಮಾನಸಿಕಕ್ಕೆ ತಗೊಳ್ಬೇಕು ಅಂದರೆ ಡಿಪ್ರೆಷನ್, ಆಂಗ್ಸೈಟಿ ಆ ಥರದ್ದು ಬರದೇ ಇದ್ದಂಗೆ ಬ್ಯಾಲೆನ್ಸ್ ಮಾಡಿ ಒಂದು ಸ್ವಲ್ಪ ಮೂಡ್ ಫ್ರೆಶ್ ಮಾಡ್ಕೋಬೇಕು. ಅದಕ್ಕೆ ಒಂದು ಒಳ್ಳೆ ಪ್ರಕೃತಿ ಜೊತೆ ಇರುವಂಥದ್ದು, ಒಂದು ಪಾರ್ಕ್ಗೆ ಹೋಗುವಂಥದ್ದು, ಒಂದು ವಾಟರ್ ಫಾಲ್ಸ್ಗೆ ಹೋಗುವಂಥದ್ದು, ಈ ಥರ ಪ್ರಕೃತಿ ಇರಬೇಕು. ನಿಮ್ಮ ಕರ್ತವ್ಯಗಳನ್ನು ಈ ತಿಂಗಳು ನಿರ್ಲಕ್ಷಿಸಬೇಡಿ, ಕರ್ತವ್ಯಗಳನ್ನು ಸದಾಕಾಲ ಮಾಡಿ. ಸಕ್ಸಸ್ ಹೆಚ್ಚಿದೆ, ಬಂಡವಾಳ ಹೂಡಿಕೆಗೆ ಶುಭ ಇದೆ, ನಿಮ್ಮದೇ ಆದ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಇದು ಕರೆಕ್ಟ್ ಆದಂಥ ಸಮಯ. ಸ್ವಂತ ಮನೆ ಗೃಹ ಪ್ರವೇಶ ಮಾಡುವಂಥ ಯೋಗ, ಗೃಹ ಪ್ರವೇಶನೇ ಮಾಡಬೇಕು ಅಂತಿಲ್ಲ, ಅದಕ್ಕೆ ಬೇಕಾದ ತಯಾರಿ ಮಾಡ್ಕೋಬಹುದು, ಭೂಮಿ ಪೂಜೆ ಮಾಡ್ಬೋದು, ಬೋರ್ ಹಾಕ್ಸ್ಬೋದು, ಸೈಟ್ ತಗೊಳ್ಬೋದು, ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡ್ಬೋದು, ಮೋಲ್ಡ್ ಹಾಕ್ಬೋದು, ಈ ಥರದ್ದು ಏನು ಬೇಕಾದರೂ ಮಾಡ್ಬೋದು. ಇನ್ನು ಹೆಚ್ಚಿನ ಚೈತನ್ಯ ಶಕ್ತಿ ನಿಮ್ಮದಾಗಿರುತ್ತೆ. ಶುಭ ಕಾರ್ಯಗಳು ನಡೆಯೋದಕ್ಕೆ ಹಣದ ಸಹಾಯ ಸಿಗುತ್ತೆ. ದೀರ್ಘಕಾಲದ ಸಮಸ್ಯೆಗೆ ಈ ತಿಂಗಳು ಪರಿಹಾರ ಸಿಗುತ್ತೆ. ಧನಲಾಭ, ಶಿಕ್ಷಕರಿಗೂ ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥ ಸಂದರ್ಭ. ಮತ್ತೆ ಸಣ್ಣ ಪುಟ್ಟ ಆತ್ಮವಿಶ್ವಾಸ ಕಮ್ಮಿ ಮಾಡ್ಕೋಬೇಡಿ, ಆತ್ಮವಿಶ್ವಾಸ ಜಾಸ್ತಿ ಇರಲಿ. ಸೋತೋದ್ವಲ್ಲ ಅಂತ ಹಿಂಜರಿಬೇಡಿ, ಇನ್ನೊಂದ್ಸಲ ಪ್ರಯತ್ನ ಪಡಿ, ಇನ್ನೊಂದ್ಸಲ ಸೋತೋದ್ರು ಹಿಂಜರಿಬೇಡಿ, ಮತ್ತೊಂದ್ಸಲ ಪ್ರಯತ್ನ ಪಡಿ, ಖಂಡಿತ ಗೆಲ್ತೀರಾ. ಯಾಕಂದರೆ ಫೆಬ್ರವರಿ ತಿಂಗಳು ನಿಮಗೆ ಪರ್ವಕಾಲ. ಮತ್ತೆ ವಿದೇಶಿ ಪ್ರಯಾಣ, ವಿದೇಶದಲ್ಲಿ ವ್ಯವಹಾರ, ವ್ಯಾಪಾರ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ ವ್ಯಾಪಾರದಲ್ಲಂತೂ ಫೆಬ್ರವರಿ ತಿಂಗಳು ಅತ್ಯಂತ ಅದ್ಭುತ. ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಕೂಡ ಭೂ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಮತ್ತೆ ಶತ್ರು ಕಾಟದಿಂದ ಮುಕ್ತಿಯನ್ನು ಪಡಿತೀರಾ. ಕೆಲಸದಲ್ಲಿರ್ತಕ್ಕಂಥ ಒತ್ತಡಗಳನ್ನು ದೂರ ಮಾಡ್ಕೋತೀರಾ. ಷೇರು ವ್ಯವಹಾರ ವಹಿವಾಟುಗಳಲ್ಲಿ ನಿಮಗೆ ಅಭಿವೃದ್ಧಿನ ಕಾಣ್ಬೋದು. ಹೂಡಿಕೆಗೆ ಕೂಡ ಇದು ತುಂಬ ಒಳ್ಳೆಯ ಪ್ರಶಸ್ತವಾದ ಮಾಸ. ಸಾಲಬಾಧೆ ಕೊಂಚ ಕಡಿಮೆ ಆಗುತ್ತೆ. ಕುಟುಂಬ ಸಮೇತ ಅನಿರೀಕ್ಷಿತ ಪ್ರಯಾಣ, ದೇವಾಲಯ ದರ್ಶನ, ಮನಸ್ಸಿಗೆ ಆನಂದ. ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಂಡ್ರೂ ಕೂಡ ನಿಮಗೇನು ತೊಂದರೆ ಆಗಲ್ಲ, ಯಾಕಂದರೆ ನಿಮ್ಮ ಓನ್ ಡಿಸಿಷನ್ಸ್ ಈ ಸಲ ಪರ್ಫೆಕ್ಟ್ ಆಗಿರುತ್ತೆ. ನೂತನ ಕೆಲಸದಲ್ಲಿ ಕೂಡ ಜಯಪ್ರಾಪ್ತಿ ಇರುತ್ತೆ. ವಾಹನ ಖರೀದಿಗೆ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ವಾಹನದಿಂದ ಲಕ್ಸುರಿ ಲೈಫು, ಅಧಿಕವಾದಂಥ ಸಂತೋಷ ಅದು ನಿಮಗೆ ಕಾಣುತ್ತೆ. ಈ ಚೀಟಿ ವ್ಯವಹಾರ, ಫೈನಾನ್ಸ್ ವ್ಯವಹಾರ, ಬಡ್ಡಿ ವ್ಯವಹಾರ ಮಾಡೋದು ಸ್ವಲ್ಪ ಎಚ್ಚರವಾಗಿರಿ. ರಾಜಕೀಯ ವ್ಯಕ್ತಿಗಳು ಕೂಡ ಸ್ವಲ್ಪ ಎಚ್ಚರವಾಗಿರಿ. ಸರ್ಕಾರದ ಉದ್ಯೋಗ ಮಾಡುವಂಥವ್ರು ಕೂಡ ಸ್ವಲ್ಪ ಎಚ್ಚರವಾಗಿರಿ. ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಈ ತಿಂಗಳು ಯಾವುದೇ ಪರಿಹಾರಗಳು ಅವಶ್ಯಕತೆ ಇಲ್ಲ. ಕೇವಲ ಗುರು ಸ್ಮರಣೆ, ಗುರು ಪ್ರಾರ್ಥನೆ, ಗುರು ದರ್ಶನ ಮಾಡಿ. ಯಾಕೆಂದರೆ ಗುರು ಒಂದು ಗ್ರಹ ಬಿಟ್ಟರೆ ಇನ್ನೆಲ್ಲ ಗ್ರಹಗಳು ನಿಮಗೆ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಭಾಗ್ಯದ ಫಲಗಳನ್ನು ಅನುಭವಿಸಿ. ಖಂಡಿತ ಭಗವಂತನ ಅಭಿವೃದ್ಧಿ ನಿಮಗೆ ಕೊಟ್ಟೇ ಕೊಡ್ತಾನೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ತಿಂಗಳು ಯಾವುದೇ ನೆಗೆಟಿವ್ನ ಯೋಚನೆ ಮಾಡಿದೆ, ಓನ್ಲಿ ಪಾಸಿಟಿವ್ ಆ್ಯಂಡ್ ಪಾಸಿಟಿವ್ ವೇ, ಪಾಸಿಟಿವ್ ಥಿಂಕಿಂಗ್, ಇದು ಬಿಟ್ಟರೆ ಇನ್ನೇನು ಬೇಡ. ಭಗವಂತನ ಆಶೀರ್ವಾದ ನಿಮಗೆ ತೃಪ್ತಿಯಾಗಿ ಸಿಗುತ್ತೆ. ಏನಾದರೂ ನಾನು ಹೇಳ್ತಾರ ಫಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಸಿಗ್ತಾ ಇಲ್ಲ ಅಂದರೆ ಅವಾಗ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸ್ಕೊಂಡು, ಜಾತಕದಲ್ಲಿ ಏನಾದರೂ ತೊಂದರೆಗಳಿದ್ರೆ ಸುಲಭ ಪರಿಹಾರಗಳು ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯದಾಗಿ ಒಳ್ಳೆಯ ಫಲ ಖಂಡಿತ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.